ಎಲ್ಲರೂ ಕೂಡ ಕಾಯ್ತಿದ್ದಂತ ಕ್ಷಣ ರಾಮಲಲ್ಲನ ಮುಖ ಹೇಗಿರುತ್ತೆ ಆ ಒಂದು ತೇಜಸ್ಸು ಹೇಗಿರುತ್ತೆ ಅದನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರು ಶೆಲ್ಲುಪಿಡೆ ಅಯ್ಯಂಗಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ ಗುರುಗಳೇ ಈಗ ಮೊದಲನೇದಾಗಿ ಈ ಒಂದು ಕ್ಷಣ ಎಲ್ಲರೂ ಕೂಡ ಒಂದು ವಿಗ್ರಹದ ತೇಜಸ್ಸನ್ನ ಹೇಗಿರುತ್ತೆ ವಿಗ್ರಹ ಅನ್ನೋ ಕುತೂಹಲ ಆಯಿತು ವಸ್ತ್ರ ಮುಚ್ಚಿದಂತ ಒಂದು ಫೋಟೋನ ನಾವು ನೋಡ್ತಾ ಇದ್ವಿ ಆದರೆ ಈಗ ಮುಖ ಕಾಣಿಸಿದೆ ಸೊ ನಿಮಗೆ ಆ ಕ್ಷಣ ಮೊದಲ ಕ್ಷಣ ಒಂದು ವಿಗ್ರಹವನ್ನ ನೋಡಿದಾಗ ಏನು ಅನಿಸ್ತು ಅಂತ ಒಂದು ರೀತಿಯಲ್ಲಿ ಮಗುವನ್ನು ನೋಡಿದಾಗ ಆಯಿತು ಮಗು ನಗುತ್ತಾ ಇರುವಾಗ ಹೌದು ಹೇಗೆ ಆನಂದ ಆಗುತ್ತೋ ಅಷ್ಟು ಆನಂದ ಆಯಿತು ಒಂದು ಮಗುವನ್ನು ನೋಡ್ತಾ ಇರೋ ಹಾಗೆ ಆಗ ಅನಿಸುತ್ತೆ ಅಲ್ಲಿ ವೀರತ್ವಕ್ಕಿಂತ ಮಗುವಿನ ಒಂದು ಮಂದಹಾಸ ಕಾಣುತ್ತೆ ನಿಜ ನಿಜ ಅರುಣ್ ಯೋಗಿರಾಜ್ ಅವರು ಹೇಳ್ತಾ ಇದ್ರು ಅಂದರೆ ಈ ಒಂದು ಶಿಲ್ಪವನ್ನು ಕೆತ್ತಬೇಕಾದ್ರೆ ಪ್ರತಿಮೆಯನ್ನು ಮಾಡಬೇಕಾದ್ರೆ ಒಂದು ಕಡೆ 5 ವರ್ಷದ ಬಾಲಕನ ಹಾಗೂ ಕಾಣಬೇಕು ಜೊತೆಗೆ ರಾಮದೇವರು ಅಂತ ಕೂಡ ಅನಿಸ್ಬೇಕು ಅಂತ ಒಂದು ಸವಾಲಿತ್ತು ಅಂತ ಅಂದರೆ ಒಂದು ಮೆಚುರಿಟಿ ಕೂಡ ಇರಬೇಕು ಆದರೆ ಮಗುವಿನ ಹಾಗೆ ಕಾಣಬೇಕು ಅನ್ನೋದು ಇದು ಭಾಳ ಸವಾಲಿನ ಕೆಲಸ ಆಗಿರುತ್ತೆ ಅಂತ ಅವರಿಗೆ ಹೌದು ಯಾಕಂದರೆ ಮಗು ಸಾಮಾನ್ಯವಾಗಿ ಬಿಲ್ಲು ಬಾಣಗಳನ್ನು ಹಿಡ್ಕೊಂಡಿರೋದಿಲ್ಲ ಹೌದು ಅದು ವೀರನ ಲಕ್ಷಣ ಬಿಲ್ಲು ಬಾಣಗಳನ್ನು ಹಿಡ್ಕೋಬೇಕಾಗಿರೋದು ಆದರೆ ಮಗುವನ್ನೇ ಮಾಡಿಬಿಟ್ರೆ ಬಿಲ್ಲು ಬಾಣಗಳನ್ನೇ ಕೊಡದೆ ಹೋದರೆ ಅದು ರಾಮ ಅಂತ ಅನ್ನೋದೇ ಕಾಣೋದಿಲ್ಲ ಯಾಕಂದರೆ ರಾಮತ್ವವೂ ಬೇಕು ಅಲ್ಲಿ ಮಗುವೂ ಬೇಕು ಹಾಗೆ ಮಗು ಮತ್ತು ರಾಮ ಎರಡರ ಸಮ್ಮಿಶ್ರಣವನ್ನು ತೋರಿಸ್ಬೇಕು ಶಿಲ್ಪಿಗೆ ಅದೊಂದು ಚಾಲೆಂಜೇ ಯಾಕೆಂದರೆ ಒಂದು ಮಗುವಿನ ತರಹ ಮಾಡಿ ಅಂತಂದರೆ ಅಲ್ಲಿ ಪ್ರಶ್ನೆ ಇಲ್ಲ ಆದರೆ ಮಗು ಮತ್ತು ರಾಮನ ಮುಖ್ಯ ಲಕ್ಷಣಗಳೇನು ಬಿಲ್ಲು ಮತ್ತು ಬಾಣ ಇರಬೇಕು ಇಲ್ಲದ್ರೆ ರಾಮ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ಕೋದಂಡ ಮುದ್ರೆ ಇದೆ ಕೋದಂಡ ಮುದ್ರೆಯಲ್ಲಿ ಬಿಲ್ಲನ್ನು ಇಡಬಹುದು ಮತ್ತು ಈ ಕಡೆ ಶರಮುದ್ರೆ ಮತ್ತು ಅಭಯ ಮುದ್ರೆ ಇದೆ ಅಲ್ಲಿ ಬಾಣವನ್ನು ಇಡ್ಬೋದು ಅಂದರೆ ಬಿಲ್ಲು ಮತ್ತು ಬಾಣ ಆಲಂಕಾರಿಕವಾಗಿ ಇಡದೇ ಇದ್ದಾಗ ಅದು ಮಗುವಿನ ಥರ ಕಾಣಿಸುತ್ತೆ ಅಲಂಕಾರಿಕವಾಗಿ ಬಿಲ್ಲು ಮತ್ತು ಬಾಣಗಳನ್ನು ಕೊಟ್ಟಾಗ ಸಾಕ್ಷಾತ್ ರಾಮ ನಿಂತಿರೋ ಕಾಣುತ್ತೆ ಸೊ ರಾಮನೂ ಹೌದು ರಾಮಲಲ್ಲಾನೂ ಹೌದು ಎರಡಕ್ಕೂ ಅನುಕೂಲವಾಗಿ ಈ ವಿಗ್ರಹವನ್ನು ಕೆತ್ತಲಾಗಿದೆ ಅದು ಮುಖ್ಯವಾದ ವಿಚಾರ ಆಗಿತ್ತು ಅವರಿಗೆ ಹೌದು ಯಾಕಂದರೆ ರಾಮಜನ್ಮಭೂಮಿ ಅಲ್ಲಿ ರಾಮನ ಮಗುವಿನ ಲಕ್ಷಣವನ್ನು ತೋರಿಸ್ಬೇಕು ಬಟ್ ರಾಮಜನ್ಮಭೂಮಿ ಎನ್ನುವಾಗಲೇ ರಾಮನ ವೀರತ್ವವೂ ಇದೆ ಅದನ್ನು ತೋರಿಸ್ಬೇಕು ಸೊ ಹಾಗಾಗಿ ರಾಮಲಲ್ಲತ್ವ ಅಂದರೆ ಮಗುವಿನ ಭಾವ ಮತ್ತು ರಾಮನ ವೀರಭಾವ ಎರಡೂ ಕೂಡ ಇದರಲ್ಲಿ ಸೇರ್ಪಡೆ ಆಗಿದೆ ಅಂತ ಖಂಡಿತ ಹೇಳ್ಬೋದು ಧನ್ಯವಾದ ಅಯ್ಯಂಗಾರ್ ಅವರೇ ಟಿವಿ9 ಜೊತೆ ಮಾತನಾಡಿದ್ದಕ್ಕೆ